ಇಲ್ಲಾಂದರೆ ನನ್ನ ಮೇಲೆ ಬೆಟ್ಟದ ಆಸೆ ಇಟ್ಕೊಂಡಿರೋ ನನ್ನ ತಂದೆ ತಾಯಿ ನೆಮ್ಮದಿ ಹಾಳಾಗೋಗುತ್ತೆ. ಮನೆತನದ ಮರ್ಯಾದೆ ಬೀದಿಗೆ ಬಂದ್ಬಿಡತ್ತೆ. ಇದಕ್ಕೆಲ್ಲ ಕಾರಣ ನಾನು ಆಗ್ತೀನಿ. ಅದು ನಂಗೆ ಇಷ್ಟ ಇಲ್ಲ. ನಾನು ನಿಮಗೆ ಯಾವುದೇ ರೀತಿಯಲ್ಲಿ ಹೊಂದಾಣಿಕೆ ಆಗಲ್ಲ ಅಂತ ನಂಗೆ ಗೊತ್ತು. ಆದರೆ ಎಲ್ಲರೂ ಮುಂದೆ ನೀವು ನಂಗೆ ತಾಳಿ ಕಟ್ಟಿದ್ದೀರಾ. ಸಮಾಜ ಮುಂದೆ ನನ್ನನ್ನು ಹೆಂಡತಿ ಅಂತ ಒಪ್ಕೊಂಡಿದ್ದೀರಾ. ಅದಕ್ಕೋಸ್ಕರ ಆದರೂ ನಾನು ಈ ಜವಾಬ್ದಾರಿಗಳನ್ನು ಮಾಡಬೇಕು. ಹಾಗಂತ ನೀವು ನನ್ನನ್ನು ಇಷ್ಟಪಡಬೇಕು ಅಂತ ನಾನು ಹೇಳ್ತಿಲ್ಲ. ಅದು ನಿಮಗೆ ಬಿಟ್ಟಿದ್ದು. ನೀವು ಹೇಗಾದರೂ ಇರಿ, ನಾನು ಅದಕ್ಕೆ ಅಡ್ಡ ಬರಲ್ಲ. ನಿಮ್ಗೆ ನನ್ನ ಮೇಲೆ ಕೋಪ ಇದ್ದರೆ ಬೈರಿ, ಹೊಡೀರಿ, ಆ ಅಧಿಕಾರ ಎಲ್ಲ ನಿಮಗಿದೆ. ಆದರೆ ಈಗ ಊಟ ಎಲ್ಲ ಬಿಟ್ಟು ನಿಮ್ಮ ಆರೋಗ್ಯ ಹಾಳು ಮಾಡ್ಕೋಬೇಡಿ. ಅದರಿಂದ ಏನೂ ಪ್ರಯೋಜನ ಇಲ್ಲ. ನೋಡಿ, ಎಲ್ಲರೂ ನಿಮಗೋಸ್ಕರ ಊಟಕ್ಕೆ ಕಾಯ್ತಿದ್ದಾರೆ. ನೀವು ಹೋಗಿ ಊಟ ಮಾಡಿ. ನಾನು ನಿಮ್ಮ ಜೊತೆ ಕೂತು ಊಟ ಮಾಡಲ್ಲ. ನೀವೆಲ್ಲರೂ ಊಟ ಮಾಡಿದ್ಮೇಲೆ ನಾನು ಊಟ ಮಾಡ್ಕೊತೀನಿ. ಬನ್ನಿ. ಮೇಡಮ್ ತಗೊಳ್ಳಿ, ಊಟ ಮಾಡಿ. ಬೇಡ ಜಾಜಿ ಅಕ್ಕ, ನಂಗೆ ಹಸಿವಿಲ್ಲ. ಚೀರು ಸರ್ದು ಊಟ ಆಯಿತು. ನಿಜನಾ? ಅವ್ರು ಊಟ ಮಾಡಿದ್ರಾ? ಹ್ಞೂ ಮೇಡಮ್, ಅವ್ರದ್ದು ಆಯಿತು, ಸೌಂದರ್ಯ ಮೇಡಮ್ದು ಆಯಿತು, ಎಲ್ಲರದ್ದು ಆಯಿತು. ತಗೊಳ್ಳಿ. ಹಾಗಾದ್ರೆ ನಾನು ಊಟ ಮಾಡ್ತೀನಿ. ಇಷ್ಟೊಂದು ಹಸಿವಿದ್ರು ಹಸಿವಿಲ್ಲ ಅಂತ ಯಾಕೆ ಸುಳ್ಳು ಹೇಳಿದ್ರಿ ಮೇಡಮ್? ಇದರಲ್ಲೇ ಗೊತ್ತಾಗುತ್ತೆ ಚಿರಾಗ್ ಸರ್ ಮೇಲೆ ನಿಮ್ಗೆ ಎಷ್ಟು ಕಾಳಜಿ ಇದೆ ಅಂತ. ಮೇಡಮ್ ತಗೊಳ್ಳಿ, ನೀರು ಕುಡೀರಿ. ನಿಧಾನಕ್ಕೆ ಊಟ ಮಾಡಿ ಮೇಡಮ್. ನಾನು ಹೇಳಿದೆ ತಾನೇ, ನಿನ್ನೆ ರಾತ್ರಿ ನನ್ನ ಕಲ್ಸಲ್ಲಿ ಬಿಳಿ ಕುದುರೆ ಬಂದಿತ್ತು ನೋಡಿ. ಇವತ್ತು ಮನೆಯಲ್ಲಿ ಎಲ್ಲ ಒಳ್ಳೆ ವಿಷಯನೇ ಕೇಳ್ತಾ ಇದೀವಿ. ಏನೋ ಗೊತ್ತಿಲ್ಲ ಕಣೆ, ನಿನ್ನೆ ರಾತ್ರಿ ನನ್ನ ಕನ್ಸಲ್ಲಿ ಕರಿ ನಾಯಿ ಕಾಣಿಸ್ಕೋತು. ಇಡೀ ದಿನ ಯಾರಿಗೋ ಒಬ್ಬರಿಗೆ ಬೈತೀನಿ ಅಂತ ಅನ್ಕೋತಾ ಇದ್ದೆ. ಅಣ್ಣ, ಅದು ನನಗಲ್ಲ. ನೀನ್ ಕಳ್ಳರನ್ನ ಕಾಕರನ್ನ ಹಿಡಿತಿರ್ತೀಯಲ್ಲ, ಅವ್ರಿಗೆ ಬೈಬೇಕು ಅಂತ ಅನ್ಕೊಂಡಿರ್ತೀಯ ಅಷ್ಟೇ. ಹೌದು ಹೌದು ಹೌದು, ನಿನಗೇನಾದ್ರೂ ಬೈಬೇಕು ಅಂತ ಅನ್ಕೊಂಡ್ರೆ ಸಾಕು, ರೆಡಿ ಇಟ್ಟಿರ್ತಿಯಲ್ಲ ಕಿಟ್ ಬ್ಯಾಗ್ನ ಜಿಪ್ ಹಾಕಿ ಮನೆ ಬಿಟ್ಟು ಹೊಟ್ಟೋಗ್ತೀನಿ ಅಂತ. ಒಂದೇ ಒಂದಿನಾನು ಹೊಸಲು ದಾಟ್ಲಿಲ್ಲ ಬಿಡು. ಆದ್ರೆ ಏನ್ ನಿನ್ ಮಾತಿನ ಅರ್ಥ? ನಾನ್ ಮನೆ ಬಿಟ್ಟು ಹೋಗೋ ತರ ನಾಟಕ ಮಾಡ್ತಿದ್ದೀನಿ ಅಂತಾರ? ಯಾಕ್ರಿ ಅವ್ಳು ಕಾಲು ಎಳಿತೀರಾ? ಸುಮ್ಮನೆ ರೀ. ಅಣ್ಣ, ಬೀಗ್ರೆ ಫೋನ್ ಮಾಡಿ ಹೇಳಿದಾರಲ್ಲ ರಿಸೆಪ್ಷನ್ಗೆ ಬನ್ನಿ ಅಂತ. ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಇಟ್ಬಿಡೋಣ. ಅಲ್ಲ ಕಡೆ, ನಿಂದ ಆಲ್ರೆಡಿ ಎಲ್ಲ ಪ್ಯಾಕ್ ಆಗಿಟ್ಟಿದೆ. ನಾವು ತಾನೇ ಪ್ಯಾಕ್ ಮಾಡ್ಕೋಬೇಕಾಗಿರೋದು. ಅದು ಯಾವ ಪುಣ್ಯಾತ್ಕಿತ್ತಿ ನಿನ್ನ ಬಾಯಿಗೆ ಬೆರಳಿಟ್ಲೋ ಕಣೆ. ಅವತ್ತಿನಿಂದ ಇವತ್ತುವರೆಗೂ ಮಾತಾಡ್ತಾನೇ ಇದೆಯಾ? ಅಂದ್ರೆ ಇವಳು ಹುಟ್ಟಿದಾಗಿಂದ ಮಾತಾಡ್ತಾನೆ ಇದ್ದಾಳ? ಏನು ಇವ್ರ ಜೊತೆ ತಾವು ಸೇರ್ಕೊಂಡ್ಬಿಟ್ರೋ? ಅಯ್ಯಯ್ಯೋ, ನಿಮ್ಮ ಅಣ್ಣ ತಂಗಿ ವಿಷಯದಲ್ಲಿ ನಾನಂತೂ ಆಟಕ್ಕಿಲ್ಲಪ್ಪ. ನಾನು ಅಡುಗೆ ಮಾಡಿದ್ದೀನಿ, ಊಟ ಮಾಡಕ್ ಬನ್ನಿ. ಬಾರೆ ಅಬುಜಾ, ಈಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಮುಖಾನ ಕಡುಬು ಥರ ಗಂಟು ಹಾಕೋಬೇಡ ಕಣೆ. ನಿಮ್ಮ ಅತ್ತಿಗೆ ಅಡುಗೆ ರೆಡಿ ಮಾಡಿದಾಳೆ, ಬಾ. ಜಾರ್ಜಿ ಅಕ್ಕ ಇನ್ಮೇಲಿಂದ ಕೆಲ್ಸದವ್ರು ಕೊಟ್ಟಿರೋ ರೂಮಲ್ಲಿ ಮಲಗಬಾರ್ದು, ಮನೆಯಲ್ಲೇ ಮಲಗಬೇಕು ಅಂತ ಹೇಳಿದ್ರು. ಅದಕ್ಕೆ ಬಂದೆ. ಕರೆಕ್ಟಾಗಿ ಹೇಳಿದಾಳೆ ಅವಳು. ಹೋಗಮ್ಮ ಮಲಗು. ಅಲ್ಲ, ಎಲ್ಲಿ ಮಲಗಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ. ಎಲ್ಲಿ ಮಲ್ಗೋದು ಅಂದ್ರೆ ಹೇಗಮ್ಮ? ಹೋಗು, ತಿರು ರೂಮಲ್ಲಿ ಮಲ್ಕೋ ಹೋಗು. ಅವ್ರ ರೂಮಲ್ಲ? ಹೌದಮ್ಮ, ನೀನು ಈ ಮನೆಗೆ ಸೊಸೆ ಆಗ್ಬೇಕಲ್ವಾ? ನೀವು ಹೋಗಿ ಸಿಂಗ್ಲು ರೂಮಲ್ಲಿ ಮಲ್ಕೋಬೇಕು. ಹೋಗು. ಚಿರು ನಿನ್ಗೆ ತಾಳಿ ಕಟ್ಟಿರೋ ಗಂಡ. ಹಂಗಂದ್ರ ಅವ್ರ ರೂಮ್ಗೆ ಹೋಗ್ಲಾ? ಏ ಕಳಿ ಕೇಳ್ತಿದ್ಯಲ್ಲಮ್ಮ, ಹೋಗಮ್ಮ ಸುಮ್ಮನೆ. ಅವ್ರೇನಾದ್ರು ಅಂದ್ರೆ? ಗಂಡ ಹೆಂಡತಿ ಮಧ್ಯ 1000 ಮಾತು ಬರುತ್ತೆ ಹೋಗುತ್ತೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಬಾರ್ದು. ಈಗ ನನ್ನ ಸುಕನ್ಯಾ ತಗೋ, ನಾವು ಜೊತೆಯಲ್ಲೇ ಇರ್ತೀವಿ, ಆಮೇಲೆ ಗಲಾಟೆ ಮಾಡ್ತೀವಿ, ಆಮೇಲೆ ತಿರುಗೂ ಒಂದಾಗ್ತೀವಿ. ಹಾಗೇನಮ್ಮ, ಕಷ್ಟನೋ ಸುಖನೋ ಗಂಡ ಹೆಂಡತಿ ಅಂದ್ರೆ ಒಬ್ಬರ ಜೊತೆ ಒಬ್ಬರು ಇರಬೇಕು.
ಹೋಗು, ನೀನು ಚಿರು ರೂಮಲ್ಲಿ ಮಲ್ಕೋ. ಇನ್ನೂ ಏನು ಯೋಚನೆ ಮಾಡ್ತಿದ್ಯಮ್ಮ? ಹೋಗಮ್ಮ. ಏನ ಇಲ್ಲೇ ಮಲಗ್ತಾಳೆ? ಸೌಂದರ್ಯ ಏನಾದರೂ ನೋಡಿದ್ರೆ ಒದ್ದು ಹೊರಗಾಗ್ತಾಳೆ. ಏ ಚಾಚಿ, ಎಷ್ಟು ವರ್ಷದಿಂದ ನೀನು ಈ ಮನೇಲಿ ಕೆಲಸ ಮಾಡ್ತಾ ಇದೆಯಾ? ನಿನಗಾದ್ರೂ ಸ್ವಲ್ಪ ಬುದ್ಧಿ ಬೇಡವಾ? ಅವಳು ಔಟ್ ಹೌಸಲ್ಲಿ ತಾನೇ ಇರೋದು, ಅಲ್ಲಿ ಕರ್ಕೊಂಡೋಗಿ ಮಲಗಿಸ್ಬೇಕು ತಾನೆ? ಇಲ್ಲ ಸರ್, ಸೌಂದರ್ಯ ಮೇಡಮ್ ಬೈತಾರೆ. ಯಾಕೆ ಬೆಳಗ್ಗೆ ಏನು ವಿಚಿತ್ರವಾಗಿ ಮಾತಾಡ್ತಾ ಇದೀಯ? ಏನಾಗಿದೆ ನಿನಗೆ? ಸರ್, ನಿಮಗೆ ವಿಷಯ ಗೊತ್ತಿಲ್ಲ ಅನ್ಸುತ್ತೆ. ದೀಪಾ ಮೇಡಮ್ ಇನ್ನು ಮುಂದೆ ಇಲ್ಲೇ ಉಳ್ಕೋತಾರೆ. ಅವ್ರೇನು ಕೆಲಸನೂ ಮಾಡಂಗಿಲ್ವಂತೆ. ಯಾಕೆ? ಅವ್ರಿಗೆ ಮನೆ ಸೊಸೆ ಆಗೋದಕ್ಕೆ ಸೌಂದರ್ಯ ಮೇಡಮ್ ಅವಕಾಶ ಮಾಡಿಕೊಟ್ಟಿದ್ದಾರೆ. ಏನು ಹೇಳ್ತಾ ಇದೀಯಾ? ಈ ಮನೆ ಸೊಸೆಗೆ ಏನು ಗೌರವ ಸೌಕರ್ಯ ಎಲ್ಲ ಸಿಗುತ್ತೋ ಇನ್ನು ಮುಂದೆ ದೀಪಾ ಮೇಡಮ್ಗೆ ಅದೆಲ್ಲ ಸಿಗುತ್ತಂತೆ. ಸೇಮ್ ರಿಯಾಕ್ಷನ್. ಅಂದ್ರೆ ನಿನ್ನೆ ಸೌಂದರ್ಯ ನಮ್ಗೆ ಎಲ್ರಿಗೂ ಹೇಳಿದಾಗಲೂ ಸೇಮ್ ರಿಯಾಕ್ಷನ್. ಅರ್ಗಿಸ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅಲ್ಲ, ಸೌಂದರ್ಯ ಹೇಗೆ ಒಪ್ಕೊಳ್ಳು? ಈ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗೋದು ಒಬ್ಬರಿಂದಾನೆ, ಸೌಂದರ್ಯ.